My favorite food is idli vada. ಅಭಿಯಣ್ಣ ಬನ್ಸ್ ಅಂತ ಒಂದು 4 ತಿಂದವ್ರೆ. ಗಾಡಿ ಓಡಿಸೋದು ಡೌಟ್ ನಂಗೆ ಮನೆಗೆ ಹೋಗ್ತಾರೆ ಅನ್ಸುತ್ತೆ. My favorite food is idli vada. It's fine, first class, fantastic. ಅದ್ಭುತ. ಮುರುಡೇಶ್ವರ ಎದುರುಗಡೆ ರೈಡ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೈಟ್ ಬರಲ್ಲ, ಲೈಟ್ ಹಾಕು, ಟಾರ್ಚ್ ಹಾಕೋ ಮುಖಕ್ಕೆ. ಗುಡ್ ಮಾರ್ನಿಂಗ್. ಎಷ್ಟಾಯ್ತು ಟೈಮು? 5:42. ಹಾಂ 5:42. 5:42. ಎಲ್ಲಿಗೆ ಬಂದಿದ್ದೀವಿ ಈಗ? ಈಗ ಮರವಂತೆ ಬೀಚ್. ಮರವಂತೆ ಬೀಚ್ಗೆ ವಿ ಆರ್ ಲ್ಯಾಂಡಿಂಗ್ ಆನ್ ಮರವಂತೆ ಬೀಚ್. ಓಷನ್ ಶೋ ರಾಜಣ್ಣ ಮುತ್ತುಡುಕ್ತಿದ್ದಾರೆ, ಅದನ್ನ ನೋಡಕ್ ಬಂದಿದ್ದೀವಿ ನಾವು. ಸೊ ಗುಡ್, ಸಕ್ಕತ್ತಾಗಿದೆ. ಈ ಕಡೆ ಚಂದ್ರ ಈ ಕಡೆ ಮುಳುಗ್ತಾವನೆ ಅಂದ್ರೆ ಈ ಕಡೆನೇ ಸನ್ರೈಸ್. ಈ ಕಡೆ ಆಗುತ್ತಾ ಸನ್ರೈಸು? ಈ ಕಡೆ ಆಗು ಇಲ್ಲ, ಅಲ್ಲೆಲ್ಲ ಬೆಳಕು ಅದೇ ಆ ಕಡೆ ಆದರೂ ಆಗು. ರಾಜಣ್ಣ ನೋಡ್ರಿ 5:30 ಆಗಿದೆ, ಮರವಂತೆ ಬೀಚ್ ಬಂದಿದ್ದೀವಿ. ಕೆಳಗಡೆ ಎಲ್ಲ ಕಪ್ಪೆ ಚಿಪ್ಪು, ಏಡಿಕಾಯಿ ಎಲ್ಲ ಸತ್ತಿರ್ತಾವ. ಕತ್ತಲ್ಲಿ ಬಂದಿದ್ದು ಬೆಳಕಾಗೋಯ್ತು. ಹೆಂಗೈತೆ ಬೀಚು? ಕತ್ತಲ್ಲಿ ಬಂದಿದ್ದು ಹೆಂಗೈತೆ ಬೀಚು? ಸೂಪರ್. ಈಗ ಸನ್ಸೆಟ್ ನೋಡ್ಕೊಂಡು ಹೋಗ್ಬಿಡೋದು. ಸನ್ಸೆಟ್ ಅಲ್ಲ, ಸನ್ರೈಸ್ ಆಗೋಗೈತೆ ಆಗ್ಲೇ. ಇಲ್ಲಿ ನೋಡು, ಈ ಕಡೆ ಕಾಣಿಸೋದು, ಆ ಕಡೆ ಅಲ್ಲ. ಅಲ್ಲಿ ಬರಲ್ಲ. ಊರು ಇಲ್ಲೇ ಕುತ್ಕೊಂಡು ತೆಗಿತಾವ್ರೆ ಫೋಟೋನ. ಚೇತನ್, ನಿಮ್ಮ ಮಾವನ್ ತೋರಿಸ್ತೀನಿ ವಿಡಿಯೋನ. ಬೇಡ ಅಂದ್ರು ಹೋಗೋಣ ಅಲ್ಲಿ ತನಕ. ಬಂತು ಒಂದು ಅಲ್ಲೇ ಬಂತು. ಅಲ್ಲೋಗಿ ಬಿದ್ದು ಬಂದೆ ಅಭಿಯಣ್ಣ, ನಾನೇ ಎತ್ಕೊಂಡ್ಬಂದೆ. ಸಾಕು ನಂದು ವಿಡಿಯೋಗಳೆಲ್ಲ. ಎಲ್ಲರಿಗೂ ಗುಡ್ ಮಾರ್ನಿಂಗ್. Second day, good morning. We are going to Murdeshwara. Now we are going to Murdeshwara. ಚೆಕ್ಔಟ್ ಆಗಿ ಹೊರಟಿದೀವಿ. ಅಂದ್ರೆ ಮುರುಡೇಶ್ವರ ಹೋಗ್ತಾ ಇದೀವಿ. ಅಕ್ವಾ ರೈಡ್ಗೆ. ಮರವಂತೆ ಬೀಚ್ ಸೀನ್ ಇವಾಗ ನೋಡ್ತೀರ. ನೆಕ್ಸ್ಟ್ ಇವ್ರು ನೋಡಿ ಸುಳ್ಳು ಹೇಳ್ತಾವ್ರು, ಯಾರೋ ಗೋವಾದಲ್ಲಿ ಅಂತ. ಹೆಂಡತಿ ಫ್ಲೈಟ್ ಹತ್ಕೊ ಬಂದಿದ್ದೀನಿ ಅಂತವ್ರೆ. ವಿಡಿಯೋ ಕಾಲ್ ಮಾಡ್ತೀನಿ ನೋಡಪ್ಪ. ನಾಗು ಬಚ್ಚಲ್ ಕರ್ಕೊಂಡವ್ರಲ್ಲೇ. ಬೆಳಗ್ಗೆ 5:30. ಈ ಮರವಂತೆ ಬೀಚ್ ಏನು ವಿಶೇಷ ಅಂದರೆ, ಒಂದು ಕಡೆ ನದಿ ಹರಿಯುತ್ತೆ, ಇನ್ನೊಂದು ಕಡೆ ಸಮುದ್ರ ಇದೆ, ಮಧ್ಯದಲ್ಲಿ ರೋಡು. ಡ್ರೋನ್ ಶಾಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಮರವಂತೆ ಬೀಚು. ನದಿ ಇದೆ, ಇನ್ನೊಂದು ಸೈಡ್ ಮರವಂತೆ ಬೀಚ್ ವ್ಯೂ ಪಾಯಿಂಟ್. ಹೆಂಗಾಯ್ತಾ ಚಟ್ನಿ? ಸ್ವಲ್ಪ ಸ್ವೀಟ್ ಆಗಿದೆ. ಸ್ವೀಟಾಗಿ ಬರೋದು ಚಟ್ನಿ ಇಲ್ಲಿ. ಆಕ್ಚುಲಿ ಇದು ಸ್ವೀಟ್ ಆಗಿರೋದು. ಇದೇನಿಲ್ಲ, ಈ ಸ್ವೀಟ್ ಇದೇನಿರಲ್ಲ. ಬಾಳೆಹಣ್ಣು ಹಾಕ್ತಿರ್ಬೇಕು. ಆಮೇಲೆ ಗೋವಾದಲ್ಲಿ ಸರ್ ಅದ್ಭುತ.
ಸರ್ ಹೆಂಗೆ ಸರ್ ಟಿಫನು? Fantastic, super. ಬಂದು ಬಿಸಿ ಬಿಸಿ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅದು Crispy ಏನು ವಡೆ, ನನಗೆ super ಟೈಟ್ ಚೆನ್ನಾಗಿತ್ತು. ಆಗ್ಬಿಟ್ಟೈತೆ. ನನ್ನಿಂದ 20,000 ಬಂದು 30,000 ಚೆನ್ನಾಗಿತ್ತು, ಟೈಟಲ್ಲಿ. ಪಲಾವ್ ಚೆನ್ನಾಗಿತ್ತು. ಅದು ದುಡ್ಡು ಕೊಡ್ಬೇಕು ಅಂದ್ರೆ ಅವ್ರು ನಿಂಟ್ಲಾಕು ನಮ್ಗೆ ಎಲ್ಲೂ ಕಡೆ ಎಲ್ಲೂ ಯಾವುದೇ ಥರದ ತಿಂಡಿ ಊಟದಲ್ಲಿ ಏನು ಮೈನಸ್ ಕಾಣ್ತಾರ, ಎಲ್ಲ ಕಡೆ ಚೆನ್ನಾಗಿತ್ತು. ನಿನ್ನೆಯಿಂದ ತುಂಬ ಮಾಡ್ಕೊಟ್ಬಿಡಿ ಅದು. ರಾಜಣ್ಣ My favorite food is idli vada. It's fine, first class, fantastic. ನನ್ನ ಬರ ನನಗೆ ಕೊಟ್ಬಿಟ್ರು. ಅಕ್ಷಯ ಉಪಹಾರದಲ್ಲಿ ಊಟ ಮಾಡಿದ್ದು ಇಲ್ಲೇನೆ. ತಿಂಡಿ ತಿಂಡಿ ಸಾರಿ, ಮರವಂತೆ ಟು ಬೈಂದೂರು ಮಧ್ಯದಲ್ಲಿ ಸಿಗುತ್ತೆ ಇದು. ಹೆಂಗಿತ್ತು? ನಂದಾಗಲ್ಲ ರೀ. ವಡೆ ಮಾತ್ರ ಫೈನ್ ಇತ್ತು. ಹಾ ವಡೆ ಫೈನ್ Idli vada fine. ಆದ್ರೆ ಅಭಿಯಣ್ಣ ಬನ್ಸ್ ಅಂತ ಒಂದು 4 ತಿಂದವ್ರೆ. ಗಾಡಿ ಓಡ್ಸೋದು ಡೌಟ್ ನಂಗೆ, ಮನೆಗೆ ಹೋಗ್ತಾರೆ ಅನ್ಸುತ್ತೆ. ಅಲ್ಲೋಗಿ ಮೀನುಗಳಿಗೆ ಆಹಾರ ಹಾಕ್ತಾರೆ, ಈಜಾಡತ್ತಾರೆ, ಬರಲ್ಲ ಇವ್ರಿಗೆ. ಅದೇನ್ ಮಾಡ್ಬೇಕೋ ಗೊತ್ತಿಲ್ಲ ನಮ್ಗೆ. ಒಂದು ಹಗ್ಗ ಕಟ್ಕೊಂಡು ಇರ್ತೀವಿ ಕೈಗೆ. ಹಂಗೆ ಕಟ್ಟಿ ಬಿಡೋದು. ಆಗಲ್ಲ ರೀ ಒಂದು ಕೇಬಲು. ಅಷ್ಟೇ, ಇನ್ನೇನಿಲ್ಲ. ರಾಜಣ್ಣ ನಿಮ್ದು? My favorite food is idli vada. ಅವ್ರು ಅದನ್ನೇ Idli vada is fantastic. ಇಡ್ಲಿ ವಡ. Why? ಐ ಏಟ್ ನಡೀರಿ ಹೋಗೋಣ, ಟೈಮ್ ಆಗೋಯ್ತು. I hate the 9 heat. ಗಂಟೆ ಅಷ್ಟರಲ್ಲಿ I ನಾವು hate ಎಲ್ಲ heat. ಚೆನ್ನಾಗಿ 2 ವಡೆ ತಿನ್ಲಿಲ್ವಾ? 9 ಗಂಟೆ ಅಷ್ಟರಲ್ಲಿ ನಾವು ಅಕ್ವಾ ರೈಡ್ ಅಲ್ಲಿ ಇರ್ಬೇಕು. I hate ಅಂದ್ರೆ 20 minutes is there. ಹೇಗಂದ್ರೆ ತಿಂದಾಗಿದೆ ಅಂತ. ಮುರುಡೇಶ್ವರ ಎದುರುಗಡೆ ಅಕ್ವಾ ರೈಡ್ ಎದುರುಗಡೆನೆ ಬೋಟಿಂಗ್. ಬೋಟ್ ಅಲ್ಲೊಂದು ನಿಂತಿದೆ, ಅಕ್ವಾ ರೈಡ್ ಬೋಟ್ ಇದು. ಇನ್ನೊಂದು ಬೋಟ್ ಆ ಕಡೆ ಬರುತ್ತೆ, ದೊಡ್ಡ ಬೋಟು, ಅದ್ರಲ್ಲಿ ಹೋಗ್ಬೇಕು ನಾವು ಇವಾಗ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೆಂಗಿದೆ. ಗೋಲ್ಡನ್ ಸೀ ಅಂತ ಒಂದಿದೆ, ನೇತ್ರಾಣಿ ಅಡ್ವೆಂಚರ್ಸ್ ಇದೊಂದು ಬೋಟ್ ಇದೆ. ಇದೊಂದು ನೇತ್ರಾಣಿ ಅಡ್ವೆಂಚರ್ಸು ಬಲೂನು. ನಮ್ಮ ಬೋಟು ಅಲ್ಲಿದೆ ನೋಡಿ, ಅಕ್ವಾ ರೈಡ್ ಅಂತ. ಅಕ್ವಾ ರೈಡ್ ಬೋಟು ನಮ್ಮದು ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಏನಪ್ಪ ಇವಾಗ ನಾವು ಅದು ತಿನ್ನತಾನ್ ಫಿಕ್ಸ್ರಿ ಗಾಡಿ ಹೋಗುತ್ತೆ. ಹಿಂಗ್ ಬಾರ್ದು. ಬೀಚ್ ಪಕ್ಕನೇ ಹೋಯ್ತಾವ. ನೀವು ಯಾರೋ ಬಸ್ಸು ಕರ್ಕೊಂಡು ಹೋದ್ರೆ ಗೊತ್ತಾಯ್ತದೆ. ಇದೇ ನಮ್ಮದು ಬೋಟು, ಇದರಲ್ಲಿ ಹೋಗ್ಬೇಕಿರೋದು. ಅಕ್ವಾ ರೈಡ್ ಬೋಟು ನಾವು ಹೋಗೋದು. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬೋಟ್ ಹತ್ತಕ್ಕೂ 1 ಗಂಟೆ ಮುಂಚೆನೇ ತಿಂಡಿ ಮಾಡಿಕೊಂಡು ಮುರುಡೇಶ್ವರ ರೀಚ್ ಆಗಿ, ಮುರುಡೇಶ್ವರ ಎದುರುಗಡೆನೇ, ದೇವಸ್ಥಾನದ ಎದುರುಗಡೆನೇ ಇರೋ ಅಕ್ವಾ ರೈಡ್ಗೆ ಎಂಟ್ರಿ ಕೊಟ್ವಿ. ಮುಂಚೆನೇ ಮಾತಾಡ್ಕೊಂಡಿರೋ ಹಂಗೆ ನಮಗೆ 3,500 ಚಾರ್ಜ್ ಮಾಡಿದ್ರು. ಬಟ್ ದಿನ ಚೇಂಜ್ ಆಗ್ತಾ ಇರ್ತದೆ ಆ ರೇಟು. ನಾವು ಬೋಟ್ ಹತ್ತಿ ಮತ್ತೆ ರಿಟರ್ನ್ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ವಾಪಸ್ ಬರೋ ತನಕ ಒಳ್ಳೆ ಸರ್ವಿಸ್ ಕೊಟ್ಟರು. ಒಳ್ಳೆ ಟ್ರೈನ್ ಆಗಿರೋ ಅಂಥ ಸ್ಕೂಬಾ ಡೈವರ್ಸು ಇನ್ಸ್ಟ್ರಕ್ಟರ್ಗಳಿದ್ರು. ಆಮೇಲೆ ಕಾಂಪ್ಲಿಮೆಂಟ್ರೀಸ್ಗೆ ಸ್ನ್ಯಾಕ್ಸ್ ಕೊಡ್ತಾರೆ. ಸ್ನ್ಯಾಕ್ಸ್ ಅಂದರೆ ಒಂದು 2-3 ಥರ ಹಣ್ಣು, ಬಿಸ್ಕೆಟು, ಮಿಕ್ಸ್ಚರ್ ಏನೋ ಕೊಡ್ತಾರೆ. ಅದು ಬಿಟ್ಟರೆ ನಿಮಗೆ 1 ನಿಮಿಷದ್ದು ಇಲ್ಲ 45 ಸೆಕೆಂಡ್ದು ವೀಡಿಯೋ ಕೊಡ್ತಾರೆ. ಸ್ಕೂಬಾ ಡೈವಿಂಗ್ ಹೋಗಿರ್ಬೇಕಾದ್ರೆ ತೆಗೆದಿರೋ ವೀಡಿಯೋಗಳು. ಆಮೇಲೆ ಒಂದು 7-8 ಫೋಟೋಗಳು ಕೊಡ್ತಾರೆ. ಜಾಕೆಟೇ ಮಾಡೋಣ. ನಾವು ಹಂಗೆ ಬಿಡ್ತೀವಿ. ಆರೆಂಜ್ Excuse me guys, listen for a while.
Good morning. Myself Suginesh. I am going to brief you about the boat and the rules you have to follow here. Okay. So. ಎಷ್ಟು ನೀಲಿಯಾಗಿದೆ ಅಂತ. Captain will brief in Kannada. ನಮ್ಮ ಇನ್ಸ್ಟ್ರಕ್ಟರ್. Hi. ಇವ್ರ ನೇಮ್ ಸರ್? Praveen. ಇಲ್ಲಿಂದನೇ ಗೊತ್ತಾ? ಯಾರು ಬಿಡು ಕೇಳ ಆಡ್ತಾನಂತ ಇಲ್ಲಿಂದಾನೆ ಇವನು. ನಾವು ರಾಜಣ್ಣ ವಾಮಿಟ್ ಹಾಕಿ ಹಾಕಿ ಸುಸ್ತಾಗಿ ಹೋದವ್ರೆ. ಹಾಕಿ ಹಾಕಿ ಸುಸ್ತಾಗ್ಬಿಟ್ಟು 1 ಅವರಿಂದ ಬಿಡ್ತಾವ್ರೆ. ರಾಜಣ್ಣ ರೆಡಿ ಹೋಗೋಣ. ಯಾಕೆ ಬರಲ್ವಾ ಸರ್ ನೀವು ಹೋಗ್ತೀರಾ? ನಾವು ಬರಲ್ಲ, ಹೋಗ್ರಪ್ಪ, ಸುಸ್ತಾಗ್ತದೆ. ಫ್ಲೈಟಲ್ಲಿ ಹೋಗೋಣ ಅಂತಿದ್ದೆ. ಮೀನಿಗೆ ಆಹಾರ ಹಾಕಿದ್ರಲ್ಲ, ಫ್ಲೈಟಲ್ಲಿ ಹೋಗೋಣ ಅಂತಿದ್ದಲ್ಲ ರಾಜಣ್ಣ. ಬರೀ ನೀರೆಲ್ಲ ಆಟ ಆಡೋಣ. ನೀರೆಲ್ಲ ಆಡ್ತೀವಿ. ಅದು ಮಾತ್ರ ಆಗ್ತದಲ್ವಾ? ಅಲ್ಲೇನಾರು ವಾಮಿಟ್ ಏನು ವಾಸನೆ? ಡೀಸೆಲ್ ವಾಸನೆ ಎಲ್ಲ ಇದೆ ಅಂತ ಹಾಕಿದಾರೆ. ನೋಡಿ ಎಲ್ಲ ಆಯಿಲ್ 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 ಚಲ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಾಗರ ಎಲ್ಲ ಗಬ್ಬೆ ಎಷ್ಟು ಚೆನ್ನಾಗಿ ನೋಡಲ್ಲಿ ಏನಕ್ಕೆ ಏನಾಯ್ತು? ಬಂಡೆ ಕಲ್ಲುಗಳು ನೋಡ್ಬೋದು ಕೆಳಗಡೆ. ಕಾಣಿಸ್ತಾ ಇರೋದಲ್ಲ ಬಂಡೆಗಳು ಕೆಳಗಡೆ ನೀರಲ್ಲಿ. ತಡೆಯಕ್ಕಾಗ್ತಿಲ್ಲ ಅಂದ್ರೆ ಹೇಳಿ, ಇನ್ನೊಂದು ಕಮ್ಮಿ ಮಾಡ್ತೀನಿ. ಎಳ್ಳಾಡ್ತಾವ್ರೆ, ಕಳ್ಳಾಡ್ತಿಲ್ಲ. ನರೇಂದ್ರ ಅವ್ರಿಗೆ ಸನ್ಮಾನ. Bro, put some more weight for him. 5 5. ಆಮೇಲೆ ಇವ್ರು ಹೇಳ್ಕೊಂಡು ಹೋಗ್ಬಿಟ್ಟು ನಾನೇನ್ ಮಾಡ್ಲಿ? चाहे तो 10 भी दो, कुछ नहीं होता उसका. 5 ಕಾರ್ತಿಕ್ ಎಳ್ಕೊಂಡು ಹೋಗ್ಬೇಕು ಸೀದಾ. ಕನ್ನಡದಲ್ಲಿ ಮಾತಾಡ್ಬೇಕು. ನನಗೆ ಅಲ್ಲ 5 ಹಾಕ್ಬಿಟ್ಟು ನಾ ಅವ್ರನ್ನ ಹೇಳ್ಕೊಂಡು ಹೋದ್ರೆ ಏನು ಮಾಡೋದು? ಯಾವ್ದು 5 ಹಾಕೊಂಡ್ರೆ ಎಳ್ಕೊಂಡು ಹೋಗಲ್ಲ. ನಿಮ್ಗೆ ನೀವಾಗಿ ಕೆಳಗೆ ಹೋದ್ರೆ ಅವ್ರಿಗೆ ಈಸಿ ಆಗುತ್ತೆ. ಹೌದಾ? ನಿಮ್ಗೆ ಅವ್ರು ಎಳ್ಕೊಂಡು ಹೋಗ್ಬೇಕಾಗುತ್ತೆ ಕಮ್ಮಿ ಹಾಕಿದ್ರೆ. ನಾನು ಇದನ್ನು ತೆಗಿತೀನಿ. ಎಲ್ಲಿ ಕೂತ್ರೆ ಆಗಲ್ಲ ಸರ್. ಸರ್ ಇಲ್ಲಿ ಲಾಸ್ಟ್ ಬರ್ತೀವಲ್ಲ, ಇಲ್ಲಿ ಮಾಡಿದ್ಯಾ? ಟೈಟ್ ಹೌದಾ? ಟೈಟ್ ಈ ಕಡೆ ಬನ್ನಿ. ಏನು ಮಾಡ್ಬೇಕು? ಹಿಂಗೆ ಮಾಡ್ಬೇಕಂದ್ರಣ ಅದು ಕೆಳಗೆ ಹೋಗುವಾಗ ಈಕ್ವಲೈಸ್ ಮಾಡಬೇಕು. ಕೆಳಗೆ ಹೋಗುವಾಗ ಅಷ್ಟೇ. ಬಾವಿಲಿ ಆರುವಾಗ ಅದ್ರ ಮೇಲೆ ಇರ್ತೀರಾ, ಕೆಳಗೆ ಹೋಗ್ತೀರಾ ಮೇಲೆ ಬರ್ತೀರಾ. ಬಾವಿಲಿ ಸ್ಕೂಬಾ ಡೈವಿಂಗ್ ಮಾಡಿ. ನ್ಯಾಚುರಲ್ ಸ್ಕೂಬಾ ಡೈವಿಂಗ್. ನೀನು ಒಳಗಡೆ ಹೋಗಿ ಎಲ್ಲ ಉಂಗ್ರೆ ಎಲ್ಲ ತಂದಿದ್ದೀನಿ. ಹೌದಾ? ಯಾರ್ದು ಸೈಡ್ ಹೋಗಲಿ. ಯಾರಿಗೋಸ್ಕರ? ಮೋಸ್ಟ್ಲಿ ಏನೋ ಉದುರಿಸಿದ್ರೆ ನಾನು. ಮತ್ತೆ
ಪರವಾಗಿಲ್ಲ. ಇದು ಹಾಕಿದ್ರೆ ಕೆಳಗಡೆ 20 kg ಇದೆ ಅಷ್ಟೇ. ಮುತ್ತು ಕೊಟ್ಟಾಗಿರ್ಬೇಕು. ಯಾರು ಕೊಡ್ತೀವಿ ನಾವು? ಅದು ಕೂಡ ಫಸ್ಟ್ ಅದು ಕೂಡ ಫಸ್ಟ್ ಕೊಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಕೊಟ್ಟಿದ್ರೆ ಎಸ್ ಡನ್. 3, 2, 1 ಅಣ್ಣಾಜಾರಿ ಬರ್ರಿ. ಪಾಪ ಸ್ಮಾಲ್ ಓಕೆ. ಕೆತ್ತನ್ ರೆಡಿ ಆಗೋ. ಹಾಂ ಫೈನ್. ಫಸ್ಟ್ ಟೈಮ್ ಫಸ್ಟ್ ಟೈಮ್ ತಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರು ಮಾಸ್ಕ್ ಹಾಕ್ತಾವ್ರೆ. ಈಗ ಅದು ಇದಿತ್ತು ಮೆತ್ತೆ ಇರುತ್ತೆ. ಒಂದು ನಿಮಿಷ. ಹಾಂ ಅವರಿಗೆ ಅಮ್ಮಕ್ ಅದು ಲಿಫ್ಟ್ ಮಾಡಿ ಲಿಫ್ಟಿಗೆ ಹೇಳ್ಕೊಳ್ಳಿ. ಹಗೂರ ಬಿಡಿ, ಬಿಡುವಾಗ ಹಗೂರ ಬಿಡಿ. ಲಿಫ್ಟಿಗೆ ಗೊತ್ತಾಗ್ಬಾರ್ದು ಆ ಥರ. ಈಗ ಈ ಕೈ ಇಟ್ಕೊಳ್ಳಿ, ಬಿಡಬಾರ್ದು. ಇದು ಎಡಗೈ ಹಿಂದೆ ಇಟ್ಕೊಳ್ಳಿ. ಇದು ಮೇಲೆ ಬರೋರಿಗೆ ಇದೇ ಪೊಸಿಷನಲ್ಲಿ ಇರಬೇಕು. ಇಡುವಾಗ ಗಟ್ಟಿ ಒಳಗೆ ಉಸಿರು ಹೇಳ್ಕೊಳ್ಳಿ. 2 ಸೆಕೆಂಡಲ್ಲಿ ಮೇಲೆ ಬರ್ತೀರಾ. ಹಾಂ ರೆಡಿ. ಓಕೆ 2, ಬಾಯ್. 1 ನೋಡಲ್ಲಿ ಶೂಟ್ ಮಾಡ್ತಿದ್ದಾರೆ. ನಾಗರಾಜ್ 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 ಕೆಳಗಡೆ ಮೀನ್ ನೋಡ್ತಾವ್ರೆ ಅವರು. ನಾವು ತೋರಿಸಿಲ್ಲ ನಾಗರಾಜ್ Single bedroom. ಅಯ್ಯವ್ವ ನಿಂತ್ಕೊಂಡಿದ್ದೆ ಮಾಡಿದ್ರೆ ಬರುತ್ತೀವಿ ಅಂತ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಮುರುಡೇಶ್ವರ ಕಡೆ ಬರೋಷ್ಟರಲ್ಲಿ ಎಲ್ಲ ನಿದ್ದೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಎಲ್ಲಿ ಬೇಕಲ್ಲೇ ಹಂಗಂಗೆ ಮಲ್ಕೊಬಿಟ್ಟಿದ್ರು ಫುಲ್ಲು ಸುಸ್ತಾಗಿ. ಬಂತು ಆನಿಯನ್ ದೋಸೆ ಹೇಳ್ದವರು ಮೇಲ್ಗಡೆ ಆನಿಯನ್ ಉದುರಿಸ್ಬಿಟ್ಟು ಕೊಟ್ಬಿಟ್ಟಾರೆ. ಸರ್ ಇದು ಫೇಮಸ್ ಅಲ್ವಾ ಸರ್ ಈ ಕಡೆ ಕೋಸ್ಟಲ್ ರೀಜನಲ್ಲಿ? ಹೆಂಗೈತ್ರಿ ಇದು ಆನಿಯನ್ ದೋಸೆ? ಮನೆ ಪಿಕ್ಚರಲ್ಲಿ ಇದೇನು ಈರುಳ್ಳಿ, ಇದೇನು ದೋಸೆ ತಿನ್ನು ಅಂದಲ್ಲ. ಹಂಗಾಯ್ತು.